ಮಂಡ್ಯದಲ್ಲಿ 30-40 ವರ್ಷಗಳ ಬಳಿಕ ಕೋಮುಗಲಭೆ ಉಂಟಾಯಿತು. ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಿ ಕೊಳ್ಳೆ ಇಟ್ಟಿದ್ಯಾರು? ಹಿಂದೂ ಮುಸ್ಲಿಂ ಗಲಭೆಯಿಂದ ಬೂದಿ ಮುಚ್ಚಿದ ಕೆಂಡುವಾಯ್ತಾ ನಾಗಮಂಗಲ. ಅಂಗಡಿಗಳು ಧಗಧಗ, ಬೈಕ್ಗಳು ಭಸ್ಮ, ಪೆಟ್ರೋಲ್ ಬಾಂಬ್, ತಲವಾರ ಅಟ್ಟಹಾಸ. 150ಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ಜಡಿದ ಪೊಲೀಸರು. ಬರೀ ನಮ್ಮವರನ್ನ ಬಂಧಿಸಿದ್ದಾರೆ ಅಂತ ಸ್ಟೇಷನ್ ಮುಂದೆ ಹೈ ಡ್ರಾಮಾ. ಬದುಕಿಗೆ ಆಸರೆಯಾಗಿದ್ದ ಅಂಗಡಿಗಳನ್ನ ಕಳೆದುಕೊಂಡು ಕಣ್ಣೀರಿಟ್ಟ ಅಮಾಯಕರು. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯದ ನಾಗಮಂಗಲದಲ್ಲಿ ನಡೆದ ಗಲಭೆಯ ಸಂಬಂಧ 150 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟವನ್ನು ನಡೆಸಿ ಅಶಾಂತಿ ಸೃಷ್ಟಿಸಿದ 53 ಮಂದಿ ಆರೋಪಿಗಳ ಹೆಸರು ಮತ್ತು ವಿಳಾಸವನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡಲಾಗಿದೆ. ಬಿಎನ್ಎಸ್ ಆಕ್ಟ್ 109, 115, 118, 121, 132, 189, 190 ಸೇರಿದಂತೆ 16 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಬಂಧಿತರಲ್ಲಿ 2 ಕೋಮಿನ ಗುಂಪು ಕೂಡ ಸೇರಿದೆ. ನಿನ್ನೆ ಸಂಜೆ ಯಾ ಅಲ್ಲಾಹ ಮಸೀದಿಯ ಮುಂದೆ ಮೆರವಣಿಗೆ ಆಗ್ತಿದ್ದಾಗ ಗಲಾಟೆ ವಿಕೋಪಕ್ಕೆ ತಿರುಗಿ 2 ಗುಂಪಿನವರು ಕೂಡ ಕಲ್ಲು ತೂರಾಟವನ್ನು ನಡೆಸಿರುವುದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಗಲಭೆಯಲ್ಲಿ ಮಚ್ಚು, ಲಾಂಗು, ಕಲ್ಲು, ದೊಣ್ಣೆಗಳನ್ನು ಬಳಸಲಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಘಟನೆಯಲ್ಲಿ 20ಕ್ಕೂ ಹೆಚ್ಚು ಅಂಗಡಿಗಳು ಧ್ವಂಸಗೊಂಡಿದ್ದು, ಗೃಹ ಸಚಿವ ಪರಮೇಶ್ವರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಈ ಮಧ್ಯೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಈ ರೀತಿ ಘಟನೆ ಆಗ್ಲಿಲ್ವಾ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಕಿಡಿಕಾರಿದ್ದಾರೆ. ಈಗ ಬಿಜೆಪಿ ಸರ್ಕಾರದಲ್ಲಿ ಆಗಲೇ ಇಲ್ವಾ ಈ ಥರ ಸಣ್ಣಪಟ್ಟ ಆಗಬಾರ್ದು ಘಟನೆಗಳು? ಈ ರಾಜಕಾರಣಿಗಳು ಇಂಥ ಹೇಳಿಕೆಯಿಂದನೇ ಗಲಾಟೆಗಳು ಆಗೋದು. ಮಂಡ್ಯದ ನಾಗಮಂಗಲದಲ್ಲಿ ಕಳೆದ ರಾತ್ರಿ ಗಣೇಶ ಮೆರವಣಿಗೆ ವೇಳೆ ಕೋಮುಗಲಭೆ ನಡೆದಿದೆ. ಮಸೀದಿ ಎದುರು ಗಣೇಶ ಮೆರವಣಿಗೆ ಹೊರಟ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳು ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿದ್ರು. ಪ್ರತಿಯಾಗಿ ಹಿಂದೂಗಳು ಕೂಡ ಪ್ರತಿಭಟನೆ ನಡೆಸಿದ್ರಿಂದ ಪರಿಸ್ಥಿತಿ ಉದ್ವಿಗ್ನಗೊಳಿತು. ಘಟನೆ ಸಂಬಂಧ ಪೊಲೀಸರು ಒಟ್ಟು 52 ಜನರನ್ನ ಬಂಧಿಸಿದ್ದಾರೆ. ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದ ಅನ್ಯ ಕೋಮಿನ ಯುವಕರು ಕಂಡಲ್ಲಿ ಬೈಕ್, ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು. ಪೆಟ್ರೋಲ್ ಬಾಂಬ್ ತೂರಿದ ಪರಿಣಾಮ ಇಡೀ ನಾಗಮಂಗಲ ಪಟ್ಟಣ ಧಗಧಗಿಸಿತ್ತು. ನಿನ್ನೆ ರಾತ್ರಿ ಇಡೀ ನಾಗಮಂಗಲ ಪಟ್ಟಣ ಅಕ್ಷರಶಃ ಬೆಂಕಿ ಜ್ವಾಲೆಯಿಂದ ನಲುಗಿ ಹೋಗಿತ್ತು. ಪೊಲೀಸರು ಹರಸಾಹಸ ಪಟ್ಟು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದು, ಈಗಲೂ ಕೂಡ ನಾಗಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಗಲಭೆಯಲ್ಲಿ ಕೆಲವರು ಗಾಯಗೊಂಡಿದ್ದು, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಪರಿಸ್ಥಿತಿ ನಿಯಂತ್ರಣಕ್ಕೆ ನಾಗಮಂಗಲ ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲು ನಿಯೋಜಿಸಲಾಗಿದೆ. ಘಟನೆ ಸಂಬಂಧ 2 ಗುಂಪಿನ 52 ಜನರನ್ನ ಬಂಧಿಸಲಾಗಿದೆ. 6 ಅಂಗಡಿಗಳಿಗೆ ಬೆಂಕಿ, 13 ಅಂಗಡಿ ಧ್ವಂಸ ಆಗಿರುವುದಾಗಿ ಎಸ್ಪಿ ಮಾಹಿತಿ ಕೊಟ್ಟರು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 6 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. 50 ಜನದಷ್ಟು ಈಗಾಗಲೇ ಜನರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಕೆಲವೊಂದು ಶೋರೂಮ್ಗಳಿಗೆಲ್ಲ ನುಗ್ಗಿ, ಬಟ್ಟೆ ಅಂಗಡಿಗಳಿಗೆ ನುಗ್ಗಿ ಒಂದು ಬೆಂಕಿ ಹಚ್ಚುವ ಕಾರ್ಯ ಮಾಡಿದ್ದಾರೆ. ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ನಾಗಮಂಗಲ ಗಲಭೆ ಸಂಬಂಧ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ ಬೆನ್ನಲ್ಲೇ ಕುಟುಂಬಸ್ಥರು ಠಾಣೆ ಬಳಿ ದೌಡಾಯಿಸಿದ ಪ್ರತಿಭಟನೆಯನ್ನು ನಡೆಸಿದಂತಹ ಘಟನೆ ನಡೆಯಿತು. ನಾಗಮಂಗಲ ಪಟ್ಟಣ ಠಾಣೆ ಎದುರು 100 ಮಹಿಳೆಯರು ದಿಢೀರ್ ಪ್ರತಿಭಟನೆ ನಡೆಸಿ ನಮ್ಮ ಮಕ್ಕಳನ್ನ ಬಿಟ್ಟುಬಿಡಿ ಅಂತ ಪಟ್ಟು ಹಿಡಿದ್ರು. ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡದೇ ಇದ್ರೂ ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ. ನಮ್ಮ ಮಕ್ಕಳನ್ನ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ರು. ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಠಾಣೆ ಎದುರು ಕಣ್ಣೀರಿಟ್ಟ ಧರಣಿ ನಡೆಸಿದ್ರು. ಮಹಿಳೆಯರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಈ ವೇಳೆ ಪೊಲೀಸರು ಹಾಗೂ ಮಹಿಳೆಯರ ಮಧ್ಯೆ ವಾಗ್ವಾದ ನಡೆಯಿತು. ನಿಷೇಧಾಜ್ಞೆ ಇದೆ, 4 ಜನರಿಗಿಂತ ಹೆಚ್ಚು ಜನರ ಗುಂಪು ಸೇರೋ ಹಾಗಿಲ್ಲ. ವಿಚಾರಣೆ ಮಾಡಿ ಯಾರೂ ತಪ್ಪು ಮಾಡಿಲ್ಲ, ಅವರನ್ನ ಬಿಟ್ಟು ಕಳಿಸ್ತೀವಿ ಅಂತ ಪೊಲೀಸರು ಮನವರಿಕೆ ಮಾಡಿಕೊಟ್ರು. ಸ್ಥಳಕ್ಕೆ ಭೇಟಿ ಕೊಟ್ಟ ಸಚಿವ ಚಲುವರಾಯಸ್ವಾಮಿ ಬಳಿಯೂ ಮಹಿಳೆಯರು ಅಳಲು ತೊಡ್ಕೊಂಡ್ರು. ಮಕ್ಕಳನ್ನ ಬಿಡೋವರೆಗೂ ಇಲ್ಲಿಂದ ಕದ್ಲಲ್ಲ ಅಂತ ಪಟ್ಟು ಹೇಳಿದ್ರು. ಗಣೇಶ ಮೆರವಣಿಗೆ ವೇಳೆ ಉಂಟಾದ ಕೋಮು ಗಲಭೆಯಿಂದ ನಾಗಮಂಗಲ ಅಕ್ಷರಶಃ ನಲುಗಿ ಹೋಗಿದೆ. ತಲ್ವಾರ್, ಪೆಟ್ರೋಲ್ ಬಾಂಬ್ ದಾಳಿಗೆ ಇಡೀ ನಗರ ಬೆಚ್ಚಿಬಿದ್ದಿದೆ. ಮುಂಜಾಗ್ರತಾ ಕ್ರಮವಾಗಿ ಸೆಪ್ಟೆಂಬರ್ 14ರವರೆಗೂ ನಾಗಮಂಗಲದಲ್ಲಿ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಇವತ್ತು ನಾಗಮಂಗಲ ಪಟ್ಟಣ ವ್ಯಾಪ್ತಿಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಬೂದಿ ಮುಚ್ಚಿದ ಕೆಂಡದಂತಿರುವ ನಾಗಮಂಗಲದಲ್ಲಿ ಮತ್ತೆ ದುರಂತ ಸಂಭವಿಸಬಾರದು ಅನ್ನೋ ಮುಂಜಾಗ್ರತೆಯಿಂದ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಸದ್ಯಕ್ಕೆ ನಾಗಮಂಗಲ ಪಟ್ಟಣದಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದ್ದು, 4ಕ್ಕೂ ಹೆಚ್ಚು ಜನ ಗುಂಪುಗೂಡದಂತೆ ಎಚ್ಚರಿಕೆ ನೀಡಲಾಗಿದೆ. ನಾಗಮಂಗಲ ನಗರ ಪೊಲೀಸ್ ಠಾಣೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಹಾಗೂ ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ಮೊಕ್ಕಾಂ ಹೂಡಿದ್ದಾರೆ. ಸ್ಥಳೀಯ ಪೊಲೀಸರಿಂದ ಮಾಹಿತಿ ಪಡಿತಾ ಇದ್ದಾರೆ. ಹೊರ ಜಿಲ್ಲೆಗಳಿಂದಲೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಹಿಂದೂಪರ ಸಂಘಟನೆಗಳು ಇಂದು ನಾಗಮಂಗಲ ಬಂದ್ಗೆ ಕರೆ ಕೊಟ್ಟಿದ್ದು, ಅಂಗಡಿಗಳು ಬಂದ್ ಆಗಿದ್ವು. ನಾಗಮಂಗಲದಲ್ಲಿ ಉದ್ರಿಕ್ತರು ಸಿಕ್ಕ ಕಾರು, ಬೈಕ್ಗಳಿಗೆಲ್ಲ ಬೆಂಕಿ ಹಚ್ಚಿ ನಾಶ ಮಾಡಿದ್ದಾರೆ. ನಾಗಮಂಗಲ ಮುಖ್ಯ ರಸ್ತೆಯಲ್ಲಿನ ಬೈಕ್ ಶೋರೂಮ್ ಧ್ವಂಸ ಮಾಡಿದ್ದಾರೆ. ಶೋರೂಮ್ ಧ್ವಂಸ ಮಾಡಿ ಒಳಗಿದ್ದ ಬೈಕ್ಗಳನ್ನು ಹೊರಗೆ ಎಳೆತಂದು ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ. ಪುಂಡರ ಅಟ್ಟಹಾಸ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿನ್ನೆ ರಾತ್ರಿ ಕಿಡಿಗೇಡಿಗಳು ಹೆಜ್ಜೆ ಹೆಜ್ಜೆಗೂ ಪುಂಡಾಟ ಮೆರೆದಿದ್ದಾರೆ. ಕಾರಿನ ಗಾಜುಗಳನ್ನು ಪುಡಿ ಮಾಡಿ ಕಾರನ್ನ ಧ್ವಂಸ ಮಾಡಿದ್ದಾರೆ. ನಾಗಮಂಗಲದಲ್ಲಿ ಹೊತ್ತಿಕೊಂಡ ಬೆಂಕಿಯ ಜ್ವಾಲೆ ಬರೀ ನಾಗಮಂಗಲವನ್ನಷ್ಟೇ ಅಲ್ಲ, ಅಕ್ಕಪಕ್ಕದ ಭಾಗಗಳಲ್ಲೂ ಆವರಿಸಿಕೊಳ್ತು. 6 ತಿಂಗಳ ಹಿಂದೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕೊಂಡಿದ್ದ ಗುಜರಿ ಅಂಗಡಿಯನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ಮಲೇನಹಳ್ಳಿ ಗೇಟ್ ಬಳಿ 6 ತಿಂಗಳ ಹಿಂದಷ್ಟೇ ನವಾಜ್ ಎಂಬುವರು ಗುಜರಿ ಅಂಗಡಿ ಹಾಕಿದ್ರು. ನಾಗಮಂಗಲದಲ್ಲಿ ನಡೆದ ಗಲಭೆಗೆ ಬಡವರ ಹಾಗೂ ಅಮಾಯಕರ ಬದುಕು ಬೀದಿ ಪಾಲಾಗಿದೆ.
ಕಾರುಗಳಿಗೂ ಕೂಡ ಕಲ್ಲನ್ನು ಹೊಡೆದಿರುವಂಥದ್ದು, ಕಾರುಗಳಿಗೆ ಕಲ್ಲನ್ನು ಹೊಡೆದು ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಅಂದರೆ ಸಿಕ್ಕ ಕಡೆಯಲ್ಲಿ ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ತಮ್ಮ ಪುಂಡಾಟಿಕೆಯನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಒಂದು ಐಟನ್ನ ಕಾರ್ಗೂ ಕೂಡ ಕಿಡಿಗೇಡಿಗಳು ಕಲ್ಲನ್ನು ಹೊಡೆದಿರುವಂಥದ್ದು, ಗಾಜನ್ನು ಪುಡಿ ಮಾಡಿರುವಂಥದ್ದು. ನಾಗಮಂಗಲ ಗಲಭೆಯಲ್ಲಿ ಕಿಡಿಗೇಡಿಗಳ ಮತ್ತಷ್ಟು ಕೃತ್ಯ, ಹಿಂಸಾಚಾರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೈಸೂರು ರಸ್ತೆಯ ನಂದಿನಿ ಬೂತ್ಗೆ ಕಿಡಿಗೇಡಿಯೊಬ್ಬ ಬೀಗಕ್ಕೆ ಕಲ್ಲು ಎತ್ತು ಹಾಕಿ ಮುರಿಯೋಕೆ ಯತ್ನಿಸಿದ್ದಾರೆ. ಅಂಗಡಿ ಬೀಗ ಮುರಿದು ಬೆಂಕಿ ಹಾಕುವ ಪ್ಲಾನ್ ವಿಫಲವಾಗಿದೆ. ಪೊಲೀಸರು ಬಂದ ತಕ್ಷಣ ಕಿಡಿಗೇಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಬೈಕ್ ಶೋರೂಮ್ಗೆ ನುಗ್ಗಿ ಕಿಡಿಗೇಡಿಗಳು ಶೋರೂಮ್ ಧ್ವಂಸಗೊಳಿಸಿ ಶೋರೂಮ್ ಒಳಗಿದ್ದ ಬೈಕ್ಗಳನ್ನು ಹೊರಗೆ ಹೊತ್ತೊಯ್ದು ಬೆಂಕಿ ಹಚ್ಚಿದ್ದಾರೆ. ಇಷ್ಟೇ ಅಲ್ಲದೆ ರಾತ್ರಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಪುಂಡರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾವೀಗ ನಿಂತಿರುವಂಥದ್ದು ನಾಗಮಂಗಲದ ಪಟ್ಟಣದ ಒಳಭಾಗದಲ್ಲಿರುವಂತಹ ಬಜಾಜ್ ಪಾಪ್ಯುಲರ್ ಬಜಾಜ್ನ ಆಟೋಮೊಬೈಲ್ನ ಅಂಗಡಿಯ ಮುಂಭಾಗದಲ್ಲಿದ್ದೇವೆ. ಇಡೀ ಒಂದು ಅಂಗಡಿಯನ್ನು ಕಿಡಿಗೇಡಿಗಳು ಧ್ವಂಸವನ್ನು ಮಾಡಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಇಂತಹ ಕಲ್ಲುಗಳಿಂದ ಇಡೀ ಒಂದು ಶೋರೂಮನ್ನು ಡ್ಯಾಮೇಜನ್ನು ಮಾಡಿರುವಂಥದ್ದು. ನಾಗಮಂಗಲದಲ್ಲಿ ನಡೆದ ಗಲಭೆ ಎರಡೂ ಧರ್ಮದ ಬಡವರ ಬದುಕನ್ನ ಬೀದಿ ಪಾಲ್ ಮಾಡಿದೆ. ನಿನ್ನೆ ರಾತ್ರಿ ನಡೆದ ಗಲಾಟೆ ವೇಳೆ ಉದ್ರಿಕ್ತರ ಗುಂಪು ಬಟ್ಟೆ ಅಂಗಡಿ, ಹಣ್ಣಿನ ಅಂಗಡಿ, ಬೇಕರಿ, ಕುಜರಿ ಯಾವುದನ್ನು ಲೆಕ್ಕಿಸದೆ ಬೆಂಕಿ ಹಚ್ಚಿ ಕ್ರೌರ್ಯವನ್ನ ಮೆರೆದಿದ್ದಾರೆ. ಸಾಲ ಸೋಲ ಮಾಡಿ ಬದುಕು ಕಟ್ಟಿಕೊಂಡಿದ್ದ ಅಮಾಯಕರು ದಿಕ್ಕು ತೋಚದಂತಾಗಿದ್ದಾರೆ. ನಾಗಮಂಗಲ ಸರ್ಕಲ್ನಲ್ಲಿ ವಿಶೇಷ ಚೇತನರೊಬ್ಬರು ಹಾಕೊಂಡಿದ್ದ ಸಣ್ಣ ಅಂಗಡಿ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಾಶವಾಗಿದೆ. ಇದೇ ಅಂಗಡಿಯಿಂದ ನಾನು ಜೀವನ ಮಾಡ್ತಾ ಇದ್ದೆ ಅಂತ ಅಂಗಡಿ ಮಾಲೀಕ ಮಾಸ್ ಕಣ್ಣೀರಿಟ್ಟಿದ್ದಾರೆ. ಇತ್ತ 1.5 ಕೋಟಿ ಮೌಲ್ಯದ ಬಟ್ಟೆ ಅಂಗಡಿ ಅಕ್ಷರಶಃ ಸುಟ್ಟು ಭಸ್ಮವಾಗಿದ್ದು ಉದ್ಯಮಿ ಭೀಮರಾಜ್ ದಿಕ್ಕು ತೋಚದಂತಾಗಿದ್ದಾರೆ. ನಿನ್ನೆ ರಾತ್ರಿಯ ಕರಾಳತೆಯನ್ನು ಬೆಚ್ಚಿಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಮಂದಿ ದಾಳಿ ನಡೆಸಿದ್ದು ಜೀವ ಉಳಿಸಿಕೊಳ್ಳುವುದಕ್ಕೆ ಪರಾರಿಯಾಗಿದ್ದಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಧ್ವಂಸವಾದ ಬೇಕರಿ ನೆನೆದು ಮಾಲೀಕ ರಾಮು ಕಣ್ಣೀರು ಹಾಕಿದ್ದಾರೆ. ಹಾಲು ಮೊಸರು ಮಾರ್ತಾ ಇದ್ದೆ, ನಾನು ಬೀದಿಗೆ ಬಿದ್ದುಬಿಟ್ಟೆ ಅಂತ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು 8 ಗಂಟೆಗೆ ಕದ ಹಾಕೊಂಡು ಹೋದ್ವಿ ಸರ್ ಮನೆಗೆ. ಆಮೇಲೆ 10 ಗಂಟೆಗೆ ಫೋನ್ ಬಂತು, ನಿಮ್ಮ ಅಂಗಡಿ ಹತ್ರ ಇದ್ದಾರೆ ಅಂತ. ಆವಾಗ ಜಸ್ಟ್ ಡೋರ್ನ ಬೆಂಕಿ ಹಚ್ಚಿದ್ರು ಸರ್. ಬಂದು ಆರ್ಸಕ್ಕೆ ಟ್ರೈ ಮಾಡಿದ್ವಿ, ಆರ್ತು ಸರ್. ನೆಕ್ಸ್ಟ್ ವಾಪಸ್ 11 ಗಂಟೆಗೆ ಹಚ್ಚಕ್ಕೆ ನೋಡಿದ್ರು ಸರ್. 11 ಗಂಟೆಗೂ ಆರಿಸಿದ್ವಿ. ಆಮೇಲೆ ಲಾಸ್ಟು 11:15 ಸರ್ ಫುಲ್ಲು ಡೋರ್ ಓಪನ್ ಮಾಡಿ ಒಳಗಡೆ ಪೆಟ್ರೋಲ್ ಬಾಂಬ್ಸ್ ಎಲ್ಲ ಹಾಕಿದ್ದಾರೆ ಸರ್. ಅವಾಗೆಲ್ಲ ಚೆನ್ನಾಗಿತ್ತು. ಪೊಲೀಸ್ ಅವ್ರಿಗೆ ಎಲ್ಲ ಫೋನ್ ಮಾಡಿದೆ, ಎಲ್ಲ ಚೆನ್ನಾಗೈತೆ ಅಂದರು. ರಾತ್ರಿ 3 ಗಂಟೆ ಕರೆಂಟ್ ಇಲ್ಲ. ಆವಾಗ ಹೊಡೆದಾಟ ಮಾಡಿ 1.5 ಲಕ್ಷದ ಮೇಲೆ ಹಿಂಗಿತ್ತು, ಎಲ್ಲ ಐಟಮ್ ಹಿಂಗಿತ್ತು. ಈಗ ನೋಡಿದ್ರೆ ಹಿಂಗಾಗುತ್ತಾರೆ. ರಾತ್ರಿ ಜೋರಿಸಿ ಹೋಗಿರೋದು 8 ಗಂಟೆಗೆ. ನಾಗಮಂಗಲ ಗಲಭೆಯ ಬಿಸಿ ರಾಜಕೀಯ ನಾಯಕರಿಗೂ ತಟ್ಟಿತ್ತು. ನಾಗಮಂಗಲದಲ್ಲಿರುವ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಕಿಟಕಿಗೂ ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ. ಸುರೇಶ್ ಗೌಡ ಮನೆಗೆ ಪೊಲೀಸ್ ಭದ್ರತೆ ಕೊಡಲಾಗಿದೆ. ಇನ್ನು ಬೆಳಗ್ಗೆ ಪಟ್ಟಣದ ರಸ್ತೆಗಳಲ್ಲಿ ಸುರೇಶ್ ಗೌಡ ಸಂಚರಿಸಿದ್ರು. ಆಗಲೂ ಅಲ್ಲಲ್ಲಿ ಇನ್ನೂ ಬೆಂಕಿ ಹೊತ್ತಿ ಉರಿತಾ ಇತ್ತು. ಕೆಲವು ಅಂಗಡಿಗಳು ಭಸ್ಮವಾಗಿ ಹೊಗೆ ಆಡ್ತಾ ಇತ್ತು. ಸರ್ಕಾರವೇ ಯಾಕೆ ಈ ಘಟನೆಯನ್ನ ಮಾಡಿಸಿರಬಾರದು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಹಗರಣ ಭ್ರಷ್ಟಾಚಾರಗಳನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರವೇ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದೆ ಅಂತ ಸುರೇಶ್ ಗೌಡ ಆರೋಪಿಸಿದ್ರು. ಇನ್ನು ಸಚಿವ ಚಲುವರಾಯಸ್ವಾಮಿ ಕೂಡ ಅಧಿಕಾರಿಗಳ ಸಭೆ ನಡೆಸಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟರು. 30-40 ವರ್ಷಗಳ ಬಳಿಕ ಈ ರೀತಿ ಘಟನೆ ಆಗಿದೆ. ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹಾನಿಗೆ ಒಳಗಾದ ಅಂಗಡಿ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ಕೊಡುವುದಾಗಿ ಘೋಷಿಸಿದರು. ಪರಿಹಾರವನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸಾಯಂಕಾಲ ಹೋಗಿ ಮಾತನಾಡಿ ಏನು ಪರಿಹಾರ ಕೊಡಲಿಕ್ಕೆ ಸರ್ಕಾರದಿಂದ ಸಾಧ್ಯ, ಅಂಗಡಿಗಳು ಮತ್ತು ಬೈಕ್ಗಳು ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವನ್ನು ನಾನು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಇಂಡಿವಿಜುವಲ್ ಆಗಿ ರಿಪೋರ್ಟ್ ತರಿಸ್ಕೊಂಡು ಪರಿಹಾರವನ್ನು ಕೊಡ್ತೀವಿ. ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೀನಿ. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ ಗೃಹ ಸಚಿವರೇ ನಾಗಮಂಗಲ ಗಲಭೆ ಬಗ್ಗೆ ಉಡಾಫೆ ಹೇಳಿಕೆ ಕೊಟ್ಟಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಘರ್ಷಣೆಯಾಗಿ ಮುಗಿದಿದೆ, ದೊಡ್ಡ ಪ್ರಮಾಣದಲ್ಲಿ ಏನೂ ಆಗಿಲ್ಲ, ಯಾರಿಗೂ ಗಾಯವಾಗಿಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಆಕಸ್ಮಿಕವಾಗಿ ಗಣೇಶ ಮೆರವಣಿಗೆ ಹೋಗುವಾಗ ಕಲ್ಲು ಹಾಕಿದ್ದಾರೆ. ಇವರು ಕಲ್ಲು ಹಾಕಿದ್ದಾರೆ ಅನ್ನೋ ಮೂಲಕ ತಮ್ಮ ಉದ್ದೇಶಪೂರ್ವಕ ಗಲಭೆ ವಿಚಾರದಲ್ಲೂ ಓಲೈಕೆ ಮುಂದುವರೆಸಿದ್ದಾರೆ. ಇನ್ನು ಗೃಹ ಸಚಿವರ ಹೇಳಿಕೆಗೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರತಿ ಬಾರಿ ರಾಜ್ಯದಲ್ಲಿ ಇಂತಹ ಘಟನೆ ನಡೆದಾಗಲೂ ಗೃಹ ಸಚಿವ ಪರಮೇಶ್ವರ್ ಉಡಾಫೆ ಹೇಳಿಕೆ ಕೊಟ್ಟು ಸುಮ್ಮನಾಗ್ತಾರೆ. ಅನ್ಯಕೋಮಿನ ಪುಂಡರು ಕಲ್ಲು ತೂರಿದ್ದು ಬೆಂಕಿ ಹಚ್ಚಿದ್ದಕ್ಕೆ ಕಣ್ಮುಂದೆ ಸಾಕ್ಷಿಗಳಿದ್ರೂ ಕೂಡ ಕಾಂಗ್ರೆಸ್ನಿಂದ ತುಷ್ಟೀಕರಣ ನಡೀತಾ ಇದೆ ಅಂತ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ. ನಾಗಮಂಗಲದಲ್ಲಿ ನಿನ್ನೆ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಮತ್ತು ಈಗ ಬಂಧಿಸಿರೋದ್ರಂತಲೂ ನೋಡ್ತಾ ಇದ್ದೀರಿ, ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು, ಆದರೆ ಬಂಧಿಸಿರೋದು ಹಿಂದೂಗಳನ್ನು ಬಂಧಿಸ್ತಾ ಇದ್ದಾರೆ. ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತವರು
ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅದರ ಅರ್ಥ ಏನಂಗಾರೆ? ಅಂದ್ರೆ ದೊಡ್ಡ ಗಲಭೆ ಆಗ್ಬೇಕಾಯ್ತು ಅಂತನಾ? ಗಣೇಶ ಮೆರವಣಿಗೆಯ ವೇಳೆ ನಾಗಮಂಗಲದಲ್ಲಿ ನಡೆದ ಗಲಭೆಯ ಬಗ್ಗೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಮಾಹಿತಿ ಸಿಕ್ಕ ತಕ್ಷಣ ಮೈಸೂರಿನ ಐಜಿ, ಮಂಡ್ಯ ಎಸ್ಪಿ ಜೊತೆಗೆ ಶಾಂತಿ ಕಾಪಾಡುವಂತೆ ಮೊದಲೇ ಚರ್ಚಿಸಿದ್ದೆ ಅಂದಿದ್ದಾರೆ. ಈ ಮೂಲಕ ಗಲಭೆಯ ಬಗ್ಗೆ ಮೊದಲೇ ಸುಳಿವಿತ್ತು ಅಂತ ಬಹಿರಂಗಪಡಿಸಿದ್ದಾರೆ. ಒಂದು ಸಮುದಾಯಕ್ಕೆ ಸೇರಿದ ಪ್ರಾರ್ಥನಾ ಮಂದಿರದ ಬಳಿ ಘಟನೆ ನಡೆದಿದೆ. ಚಪ್ಪಲಿ, ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ. ಮಂಡ್ಯದಲ್ಲಿ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯದ ಓಲೈಕೆ ಮಾಡುತ್ತಿರೋದೇ ಇದಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ. ಇದೊಂದು ಸಣ್ಣ ಘಟನೆ ಎಂದು ಗೃಹ ಸಚಿವ ಹೇಳಿಕೆ ಕೊಡುತ್ತಾರೆ. ಬೈಕ್ ಶೋರೂಮ್ಗೆ ಬೆಂಕಿ ಹಚ್ಚೋದು, ಪೆಟ್ರೋಲ್ ಬಾಂಬ್ ಎಸೆಯೋದು ಸಣ್ಣ ಘಟನೆನಾ ಅಂತ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ನಾಳೆ ನಾಗಮಂಗಲದ ಗಲಭೆ ಪೀಡಿತ ಪ್ರದೇಶಗಳಿಗೆ ಕುಮಾರಸ್ವಾಮಿ ಭೇಟಿ ಕೊಡಲಿದ್ದಾರೆ. ತಕ್ಷಣ ಮೈಸೂರು ವಿಭಾಗದ ಐಜಿ ಅವರಿಗೆ ಮತ್ತು ಮಂಡ್ಯ ಜಿಲ್ಲೆಯ SP ಅವರಿಗೆ ನಾನೇ ದೂರವಾಣಿ ಕರೆ ಮಾಡಿ ನಾನು ಇಬ್ಬರು ಹಿರಿಯ ಅಧಿಕಾರಿಗಳಿಗೆ ಹೇಳಿದಂಥದ್ದು, ತಕ್ಷಣ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಈ ಒಂದು ಸಂಘರ್ಷ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಬಾರದು, ಕೆಲವು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನು ಹೆಚ್ಚಿನ ರೀತಿಯಲ್ಲಿ ಓಲೈಸ್ಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡ್ತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಗಲಭೆಯಿಂದ ನಾಗಮಂಗಲ ಕೊತ ಅಂತ ಕುದೀತಾ ಇದೆ. ಇಡೀ ಘಟನೆಗೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ವಿಪಕ್ಷಗಳು ಆರೋಪ ಮಾಡಿವೆ. ಸರ್ಕಾರದ ಹಿಂದೂ ವಿರೋಧಿ ನೀತಿಯಿಂದ ಈ ಘಟನೆ ಆಗಿದೆ. ಎಲ್ಲೆಲ್ಲಿ ಗಲಭೆ ಆಗಿದೆ, ಸರ್ಕಾರ ಇದನ್ನ ಹತ್ತಿಕ್ಕಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇಂತಹ ತುಷ್ಟೀಕರಣದ ರಾಜಕಾರಣವನ್ನ ನಿಲ್ಲಿಸಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿರುವ ಕುಮಾರಸ್ವಾಮಿ ನಾಳೆ ನಾಗಮಂಗಲಕ್ಕೆ ಭೇಟಿ ಕೊಡಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತಾಂಧ ಶಕ್ತಿಗಳ ಅಟ್ಟಹಾಸ ಮಿತಿ ಮೀರಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕೆಂಡಕಾರಿದ್ದಾರೆ. ನಾವು ಇನ್ಮೇಲೆ ಪೆಟ್ರೋಲ್ ಬಾಂಬ್, ತಲವಾರ್ ಹಿಡಿದು ಮೆರವಣಿಗೆ ಮಾಡ್ತೀವಿ ಅಂತ ಪ್ರತಾಪ್ ಸಿಂಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಈ ರೀತಿ ಗಲಭೆ ಇದೆ, ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಗಣೇಶ ಮೂರ್ತಿ ಮೇಲೆ ಕಲ್ಲೆಸೆದ ಕಿಡಿಗೇಡಿಗಳ ವಿರುದ್ಧ ಹಿಂದೂಪರ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಘಟನೆ ಬಹಳ ದುರಂತಕಾರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಮುಸಲ್ಮಾನರಿಗೆ ಫುಲ್ ಫ್ರೀಡಂ ಸಿಕ್ಕಂತಾಗಿದೆ. ಏನ್ ಮಾಡಿದ್ರೂ ಬಚಾವ್ ಆಗ್ತೀವಿ ಅನ್ನೋ ಮನಸ್ಥಿತಿಗೆ ತಲುಪಿದ್ದಾರೆ ಅಂತ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಧಾರವಾಡದಲ್ಲಿ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿ, ನಮ್ಮ ಗಣಪತಿಗೆ ಧಕ್ಕೆ ಮಾಡಿದ್ದಾರೆ. ಮಸೀದಿಯಲ್ಲಿ ಪೆಟ್ರೋಲ್ ಬಾಂಬ್, ಕಲ್ಲು ಹೆಂಗ್ ಬಂತು? ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗಬಾರದು ಅಂದ್ರೆ ಹೆಂಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಗಲಭೆಗೆ ಕಾರಣರಾದವರು ಪಾಕಿಸ್ತಾನದಲ್ಲಿದ್ದಾರೋ, ಭಾರತದಲ್ಲಿ ಇದ್ದಾರೋ ಅವರ ಮೇಲೆ ರಾಷ್ಟ್ರದ್ರೋಹ ಪ್ರಕರಣವನ್ನು ದಾಖಲಿಸಬೇಕು ಅಂತ ಮಾಜಿ DCM ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ್ಲಿಂದ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಫ್ರೀಡಮ್, ಮುಸಲ್ಮಾನರಿಗೆ ಯಾವ ತರದ ಫ್ರೀಡಮ್ ಸಿಕ್ಕಿದೆ ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬಚಾವ್ ಆಗ್ಬೋದು ಅನ್ನುವಂತ ಒಂದು ಭಾವನೆಗೆ ಮುಸಲ್ಮಾನರು ಹೋಗ್ಬಿಟ್ಟಿದ್ದಾರೆ. ಗಣೇಶನಿಗೆ ಸಲ್ಲಿಸಿ ನಮ್ಮ ಕಾರ್ಯವನ್ನ ಪ್ರಾರಂಭ ಮಾಡುವಂತಹ ಗಣೇಶನಿಗೆ ಅವಮಾನ ಮಾಡಿದೆ. ಚಪ್ಪಲಿಯನ್ನ ಎಸೆದಿರಿ, ಕಲ್ಲು ಎಸೆದಿದ್ದೀರಿ. ಅದು ಮಸೀದಿ ಎದುರುಗಡೆ ಬಂದ ತಕ್ಷಣನೇ ಆದಂತ ಘಟನೆ. ಅಂದ್ರೆ ಮಸೀದಿ ಇದು ಒಂದು ಪ್ರಾರ್ಥನಾ ಸ್ಥಳ ಅಂತ ನೀವು ಹೇಳ್ತೀರಿ, ಪವಿತ್ರ ಅಂತ ಹೇಳ್ತೀರಿ. ಅಲ್ಲಿ ಕಲ್ಲು, ಅಲ್ಲಿ ಬಾಟಲ್ಗಳು, ಅಲ್ಲಿ ಚಾಕು ಚೂರಿ ತಲವಾರುಗಳು, ಅಲ್ಲಿ ಪೆಟ್ರೋಲ್ ಬಾಟಲ್ಗಳು, ಬಾಂಬ್ಗಳು ಹೇಗೆ ಬಂತಲ್ಲಿ?